ಪ್ರೇಕ್ಷಕರೇ, ನಮ್ಮ ಗುರುಗಳಾದಂಥ ಇವರು ಇವರೇ ನೋಡ್ರಿ. ಹೊಳ್ಳಮ್ಮ ದೇವಿ ಸಹ ಇವರೇ ನೋಡ್ರಿ. ಓಂ ಶ್ರೀ ಹೊಳ್ಳಮ್ಮ ದೇವಿ ನಮಃ. ಪ್ರೇಕ್ಷಕರೇ ಎಲ್ಲರ ನಮಸ್ಕಾರಗಳು. ಐನಾ ಹೋ ಅಮರ ಪಂಚಭೂತಗಳ ವಾಸ್ತು ಎನರ್ಜಿ ಮತ್ತು ವಾಸ್ತುಶಾಸ್ತ್ರ ಬಗ್ಗೆ ಹಿಂದೆ ಎಲ್ಲರಿಗೂ ಒಂದು ಬೇಸಿಕ್ಕಾಗಿ ಹೇಗೆ ಅದನ್ನು ಕಂಡುಹಿಡಿಬೇಕಂತ ಹೇಳಿಕೊಟ್ಟಿದ್ವಿ. ಆ ಪ್ರಕಾರವಾಗಿ ಮತ್ತೊಬ್ಬರು ನಮಗೆ ಫೋನ್ ಮಾಡಿದರು. 1979 ಅವರು ಅವ್ರದ್ದು 35 ಪ್ಲಾಟ್ ನಂಬರು, 56 ಸೈಟ್ನವರು. ನಮ್ಮ ಬಗ್ಗೆನೇ ಹೇಳ್ರಿ ಅಂತ ಹೇಳಿದರು. ಅವ್ರು ಕೋಷ್ಟಕ ಹಾಕಿನಿ, ಕೋಷ್ಟ ನೋಡ್ರಿ. ಆದರೆ ನಾ ಇವತ್ತು ಹೇಳ್ತಾ ಇರೋದು ಪ್ಲಾಟ್ ನಂಬರ್ 1 ಮತ್ತು ಪ್ಲಾಟ್ ನಂಬರ್ ಸೈಜು ಒಂದು ಬಂದರೆ ಏನು ಸಮಸ್ಯೆ ಐತಿ ಅನ್ನೋದನ್ನು ಇವತ್ತಿನ ದಿವಸದಲ್ಲಿ ಹೇಳ್ತೇನೆ. ನಮ್ಮ ಗುರುಗಳಾದ ಎಲ್ಲ ಜೀವರು ನಡೆಸುತ್ತಾ ಇವತ್ತಿನ ಟಾಪಿಕ್ಕು 1 ಪ್ಲಾಟ್ ನಂಬರ್ 1 ಮತ್ತು ಪ್ಲಾಟ್ ಸೈಜುನ್ಯಾಗೂ 1 ಬಂತಪ್ಪ ಅಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಮತ್ತು ಡಿಗ್ರಿ ಟೈಮ್ನಲ್ಲಿ ಸಬ್ಜೆಕ್ಟ್ಗಳು ಫೇಲ್ಯೂರ್ ಆಗ್ತಾರ ಅಂತ ಹೇಳುತ್ತೆ. ಮತ್ತು ಹೆಣ್ಣು ಮಕ್ಕಳ ಮದುವೆ ಮತ್ತು ಆತಂದ್ರೆ ಅವರು ಬಂದು ಗಂಡನ ಕರ್ಕೊಂಬಂದು ತವರು ಮನೆಯಲ್ಲೇ ಉಳಿತಾರ ಅಂತಲೇ ಹೇಳುತ್ತೆ. ಅದು ಯಾರು? ಆ ಯಜಮಾನನ ಬೆಸ ಸಂಖ್ಯೆಯಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಸಂಬಂಧಪಡುತ್ತೆ. ಹಾಗೂ ಮನೆ ಯಜಮಾನನ ಸರಿ ಸಂಖ್ಯೆಯಲ್ಲಿ ಹುಟ್ಟಿದಂಥ ಗಂಡು ಮಕ್ಕಳು ಯಾರಾದರೆ 2, 4, 6 ಈ ಥರ ಯಾರು ಇದ್ದರೆ ಅವರಿಗೆ ಇತರ ಜಾತಿಯ ವಿವಾಹ ಆಗುತ್ತಾರಂತ ಇದರಲ್ಲಿ ಹೇಳುತ್ತೆ. ಹಾಗೂ ಯಜಮಾನನ ಮನೆಯಲ್ಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರು ಇವ್ರ ಮಾತನ್ನು ಕೇಳೋಂಗಿಲ್ಲ. ಯಾಕಂದರೆ ಇದು ಒಂದು ರೂಲ್. ಹಾಗೆ 1 ಅಂದರೆ ಏನಪ್ಪ ಅಂದ್ರೆ ಸೂರ್ಯ ಅಂತ ಹೇಳ್ತೇವೆ. ಇದು 100% ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಪ್ಲಾಟ್ ಸೈಜ್ನಲ್ಲಿ ಬಂದರೆ 15% ಆಗುತ್ತೆ, ಪ್ಲಾಟ್ ನಂಬರ್ ಬಂದರೆ 30% ಆಗುತ್ತೆ. ಸೊ ಇದು ಅಗ್ನಿ ತತ್ವದಲ್ಲಿ ಏನಾರು ಬಂತಪ್ಪ ಅಂತಂದರೆ ಅವ್ರಿಗೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದು ಏನೇನು ಹೇಳಿದನಲ್ಲ, ಇದಕ್ಕಿಂತ ಇನ್ನೂ ಪೂರ್ವ ದಿಕ್ಕಿನ ನಾನು ಎಲ್ಲ ರೂಲ್ ಮಾಡುತ್ತೆ. ಪೂರ್ವ ಮತ್ತು ಪೂರ್ವ ಆಗ್ನೇಯದಾಗ ಏನೇನು ಸಮಸ್ಯೆ ಬರುತ್ತೆ ಅನ್ನೋದು ಎಲ್ಲನೂ ಹೇಳ್ಬೋದು. ಸೊ ಈಗ ಈ ಕೊಟ್ಟಂಥ 1979 ಅವ್ರದ್ದು 9 ಬಂತೆ. ಅಗ್ನಿತತ್ವ, ಭೂತತ್ವ, ವಾಯುತತ್ವಗ 9 ಬಂತೆ. 9 ಬಂದು ಪಾಪ ಅವರು ತುಂಬ ಸಮಸ್ಯೆದಲ್ಲಿದ್ದಾರೆ ಅಂತ ಹೇಳುತ್ತೆ. ಇವ್ರ ಮನೇಲಿರೋ ಹೆಣ್ಮಕ್ಳಿಗೆ ತುಂಬ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಂತಲೇ ಹೇಳುತ್ತೆ. ಒಂದು ಲೆಕ್ಕದಾಗ ಹೇಳ್ಬೇಕಪ್ಪ ಅಂತಂದ್ರೆ ಇವರು ಯಮಪುರಿ ಬಾಗಿಲು ತಟ್ಟಿ ಬಂದಾರ ಅಂತಲೇ ಹೇಳ್ಬೋದು. ಅಷ್ಟೊಂದು ಸಮಸ್ಯೆದಲ್ಲಿ ಇವರದಾರೆ. ಇವ್ರಿಗೇನಪ್ಪ ಯಾರೋ ನಮಗೇನೋ ವಾಮಾಚಾರ ಮಾಡ್ಯಾರ, ಮಾಟ ಮಂತ್ರ ಮಾಡಿಸ್ಯಾರ ಅನ್ನೋ ಲೆಕ್ಕದಾಗ ಇವ್ರ ಜೀವನ ಕಳಿಯಕ್ಕಂತಾರೆ. ಸೊ ಅದರಿಂದ ಜಾಸ್ತಿ ಏನು ಸಮಸ್ಯೆ ಆಗೋದಿಲ್ಲ. ಅದು ಬರೋದು ಒಂದು 5-10% ಅಷ್ಟೇ ಇರುತ್ತೆ. ಅದು ಎಲ್ಲರಿಗೂ ಟಚ್ ಆಗೋಂಗಿಲ್ಲ. ಸೊ ಇದನ್ನು ನೀವು ಪರಿಹಾರ ಮಾಡ್ಕೋಬೇಕು. ಪರಿಹಾರ ಒಂದು ಹಂತದಿರಲ್ಲ, 3 ಹಂತದಿರುತ್ತೆ. ಆ ಪರಿಹಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ನಾವು ನಿಮ್ಗೆ ಯಾವ ಥರ ಮಾಡಬೇಕು ಏನು ಅನ್ನೋದನ್ನು ನಮ್ಮ ಸಹಜವಾಗಿ ನಿಮಗೆ ತಿಳಿಸ್ತೇವೆ. ಈ 1 ನಂಬರ್ ಬಂದದ್ದು ಏನೈತಲ್ಲ, ಇದು ಸ್ವಲ್ಪ ಹೆಣ್ಮಕ್ಳಿಗೆ ಭಾಳ ಸಮಸ್ಯೆ ಅಂತ ಹೇಳುತ್ತೆ. ಪ್ಲಾಟ್ ನಂಬರ್ 1 ಬಂದರೆ, ಪ್ಲಾಟ್ ಸೈಜಲ್ಲಿ 1 ಬಂದರೆ ಅದ್ರ 100ಕ್ಕೂ 100 ಸಮಸ್ಯೆ ಇರೋಂಗಿಲ್ಲ. ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ರಿ. ಅಷ್ಟೇ ಇರುತ್ತೆ. ಈ ಆಕಾಶತ್ವ, ಅಗ್ನಿತ್ವ, ಭೂತತ್ವದಾಗ ಬಂದರೆ ಅತಿ ಹೆಚ್ಚು ಸಮಸ್ಯೆಯನ್ನು ಆಗತ್ತೆ ಅಂತ ಹೇಳುತ್ತೆ. ಸೊ ಇದು ಅಣ್ಣಾರ ನೋಡ್ರಿ, ನಿಮ್ಮದು 9 ಬಂದತ್ತೆ. 9 ಅಂದರೆ ಮಂಗಳ ರೂಲ್ ಅಂತ ಹೇಳ್ತೇವೆ. ಮಂಗಳಿಂದ ಆಗುವಂಥದ್ದು ಸಮಸ್ಯೆ ಏನಂತ ನೀವು ಆಲ್ರೆಡಿ ನೀವು ಜೀವನದಾಗೆಲ್ಲ ಅನುಭವ ಹೊಂದಿದ್ರಂತ ನಮ್ಗೆ ಅನಿಸುತ್ತೆ. ಸ್ವಲ್ಪ ರಾಜಕೀಯದಲ್ಲಿ ಆಗಲಿ, ಲೀಡರ್ಶಿಪ್ ಮಾಡೋದಾಗಲಿ ಸ್ವಲ್ಪ ನೀವು ಇದ್ದೀರಾ ಅಂತಲೂ ತೋರಿಸ್ಕೊಡುತ್ತೆ ಇರೋದಾಗ. ಸೊ ಹಾಗಾಗಿ ನಿಮಗೆ ಹಿತಶತ್ರುಗಳು ಜಾಸ್ತಿ ಇದ್ದಾರೆ ಅಂತಲೇ ಹೇಳುತ್ತೆ. ನಿಮ್ಮಿಂದ ಹೆಣ್ಮಕ್ಳಿಗೆ ಸ್ವಲ್ಪ ಮಾನಸಿಕ ತೊಂದರೆ ಅನುಭವಿಸ್ತಿದ್ದಾರೆ ಅಂತಲೂ ಹೇಳುತ್ತೆ. ಸೊ ಹಾಗಾಗಿ ಬಳ್ಳವರ ಹತ್ರ ಆಜುಬಾಜು ಇದ್ದಾರೆ, ನಿಮ್ಗೆ ಒಳ್ಳೆಯ ಎಕ್ಸ್ಪೋರ್ಟ್ ವಾಸ್ತುತಜ್ಞರಿದ್ದಾರೆ, ವಾಸ್ತು ತಜ್ಞರಿರ್ತಾರೆ, ಪಂಡಿತರಿರ್ತಾರೆ. ಅವ್ರನ್ನ ಸಂಪರ್ಕಿಸಿರಿ. ಇಲ್ಲ ನಿಮಗೆ ಆಗಲಿಲ್ಲಪ್ಪ ಅಂದಾಗ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ಯಾವ ಥರ ಪರಿಹಾರ ಮಾಡ್ಕೋಬೇಕಂತ ಸಹಜವಾಗಿ ಹೇಳ್ಕೊಡ್ತೇವೆ.